ಚಾಲಕನ ನಿರ್ಲಕ್ಷ್ಯದಿಂದಲೇ ಈ ಒಂದು ಅನಾಹುತ ಆಗಿದೆ ಅನ್ನುವಂಥದ್ದು. ಬಸ್ನಲ್ಲಿ ಸುಮಾರು 60 ಜನ ಪ್ರಯಾಣವನ್ನ ಮಾಡ್ತಾ ಇದ್ರು. ಸರ್ವಿಸ್ ರೋಡ್ಗೆ ತೆಗೆದುಕೊಂಡು ಪಾಸ್ ಆದೇಟ್ಗೆ ಬಸ್ ಕಂಪ್ಲೀಟ್ ಆಗಿ ಪಲ್ಟಿ ಆಗುತ್ತೆ. ಬಹಳ ಗಂಭೀರ ವಿಚಾರ ಅಂತಂದ್ರೆ 9 ಜನ ಸ್ಟೂಡೆಂಟ್ ಕೂಡ ಈ ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅನ್ನುವಂಥದ್ದು. 100 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಏನ್ ಬಂದ ಎಕ್ಸಾಂಪಲ್, ಅದೇ ಸ್ಪೀಡ್ ನಲ್ಲಿ ಇಮಿಡಿಯೇಟ್ ಆಗಿ ಲೆಫ್ಟ್ಗೆ ಬಸ್ ಅನ್ನ ತೆಗೆದುಕೊಳ್ತಾನೆ. ಈ ಸಂದರ್ಭದಲ್ಲಿ ಚಾಲಕ ತನ್ನ ಒಂದು ಕೈಯಲ್ಲಿ ಮೊಬೈಲ್ ಅನ್ನ ಕೂಡ ಇಟ್ಕೊಂಡಿದ್ದಾನೆ. ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. KSRTC ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ಸೊ ಈ ಒಂದು KSRTCಗೆ ಇಡೀ ಒಂದು ಭಾರತದಲ್ಲೇ ತನ್ನದೇ ಆದಂತಹ ಹೆಸರಿದೆ. ನಂಬರ್ 1 ಸಾರಿಗೆ ಅನ್ನುವಂತಹ ಪಟ್ಟವನ್ನ ಕೂಡ ಅಲಂಕರಿಸಿದೆ. ಕಾರಣ ಇಷ್ಟೇ, ರಸ್ತೆ ಸುರಕ್ಷತೆ ಆಗಿರ್ಬೋದು, ತನ್ನ ಪ್ರಯಾಣಿಕರ ಸುರಕ್ಷತೆ ಆಗಿರ್ಬೋದು, ಜೊತೆಗೆ ಪರಿಸರದ ಸುರಕ್ಷತೆಯಲ್ಲೂ ಕೂಡ ಸಾಕಷ್ಟೊಂದು ಕಾಂಟ್ರಿಬ್ಯೂಷನ್ ಅನ್ನ ನೀಡಿರುವಂಥದ್ದು. ಒಳ್ಳೆ ಬಸ್ಗಳು ನಮ್ಮ ಕರ್ನಾಟಕ ಒಂದು ರಸ್ತೆ ಸಾರಿಗೆ ಏನಿದೆಯಲ್ಲ, ಸೊ ಆ ಒಂದು KSRTC ಇರುವಂತಹ ಬಸ್ಗಳಿದೆಯಲ್ಲ, ಸೊ ಆ ರೀತಿಯಂಥ ಬಸ್ಗಳು ಬೇರೆ ಒಂದು ಭಾರತದ ಯಾವುದೇ ರಾಜ್ಯದಲ್ಲೂ ಕೂಡ ಇಲ್ಲ. ಅಂತಹ ಒಂದು ಹೆಮ್ಮೆಗೆ ಪಾತ್ರವಾಗಿರುವಂಥದ್ದು ಕನ್ನಡಿಗರ ಹೆಮ್ಮೆಯ ವಿಚಾರ ಅಂದ್ರೆ ಅದು ನಮ್ಮ KSRTC. ಆದರೆ ಇಂತಹ ಒಂದು KSRTCಯ ಒಂದು ಬಸ್ಗಳಲ್ಲಿ ಕೆಲವೊಮ್ಮೆ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ. ಸೊ ಅದರಿಂದಾಗಿ ಸಂಸ್ಥೆಗೆ ಒಂದು ಕೆಟ್ಟ ಹೆಸರು ಬರ್ತಾನೆ ಇರುತ್ತೆ. ಹಾಗಂತ ಒಳ್ಳೆ ಹೆಸರು ಇರುವಂತಹ ಸಂಸ್ಥೆ ಅಂತೇಳಿ ಆಗುವಂಥ ಅನಾಹುತಗಳನ್ನ ಯಾರು ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಬಸ್ಗಳ ಕಂಡೀಷನ್ ಅನ್ನ ನೋಡಿದಾಗ ಬಹುಶಃ KSRTC ಬಸ್ಗಳ ಕಂಡೀಷನ್ ತುಂಬಾನೇ ಚೆನ್ನಾಗಿರುತ್ತೆ. ಯಾವುದೋ ಅಂದ್ರೆ ಈ ಈಶಾನ್ಯ ಕರ್ನಾಟಕ, 5 ಸಾರಿಗೆ ಇವೆಲ್ಲ ಇದೆಯಲ್ಲ, ಸೊ ಅಂತ ಬಸ್ಗಳ ಕಂಡೀಷನ್ಗೆ ಹೋಲಿಸ್ಕೊಂಡ್ರೆ ನಮ್ಮ KSRTCಯ ಬಸ್ಗಳ ಒಂದು ಕಂಡೀಷನ್ ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ಚಾಲಕರು ಮಾಡುವಂತಹ ಒಂದು ಅಜಾಗರೂಕ ಡ್ರೈವಿಂಗ್ ಇಂದ ಕೆಲವೊಮ್ಮೆ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ. ಕೆಲವೊಮ್ಮೆ ಎದುರುಗಡೆ ಬರ್ತಾ ಇರುವಂತಹ ವಾಹನಗಳ ತಪ್ಪಿದ್ರೆ, ಇನ್ನೂ ಕೆಲವೊಮ್ಮೆ KSRTC ಬಸ್ನ ಚಾಲಕರ ತಪ್ಪಿರುತ್ತೆ. ಸೊ ಇವತ್ತು ಕೂಡ ಒಂದು ಇನ್ಸಿಡೆಂಟ್ ಆಗಿದೆ. ಇದು ಸಂಪೂರ್ಣವಾಗಿ ಬಸ್ ಕಂಡೀಷನ್ ಆಗೇ ಇತ್ತು ಅಥವಾ ಆಪೋಸಿಟ್ ಇಂದ ಯಾವುದೇ ವೆಹಿಕಲ್ಸ್ಗಳಿಂದ ತಪ್ಪಾಗಿಲ್ಲ. ಕಂಪ್ಲೀಟ್ ಆಗಿ ಚಾಲಕನ ನಿರ್ಲಕ್ಷ್ಯದಿಂದಲೇ ಈ ಒಂದು ಅನಾಹುತ ಆಗಿದೆ ಅನ್ನುವಂಥದ್ದು ಈಗ ಆಲ್ರೆಡಿ DC ಅವರೇ ಹೇಳಿರುವಂಥದ್ದು. ಸೊ ವಿಚಾರ ಏನು ಅಂತಂದ್ರೆ, ಮೊದಲಿಗೆ ಒಂದು ದೃಶ್ಯವನ್ನ ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ. ಒಮ್ಮೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದು ಮೈಸೂರು ಎಕ್ಸ್ಪ್ರೆಸ್ ವೇ, ಬೆಂಗಳೂರಿಂದ ಮೈಸೂರಿಗೆ ಹೋಗುವಂತಹ ಎಕ್ಸ್ಪ್ರೆಸ್ ವೇ. ಇಲ್ಲಿ ತುಮಕೂರಿಂದ ಮೈಸೂರಿಗೆ ಒಂದು KSRTC ಬಸ್ ಹೋಗ್ತಾ ಇರುತ್ತೆ. ಕುಣಿಗಲ್ ಡಿಪೋ ಏನಿದೆ, ಕುಣಿಗಲ್ ಡಿಪೋನ ಬಸ್ ಇದಾಗಿರುತ್ತೆ. ಸೊ ತುಮಕೂರಿಂದ ಮೈಸೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಮಂಡ್ಯ ಬಳಿಯ ಸ್ಯಾಂಚೋ ಅನ್ನುವಂತಹ ಒಂದು ಆಸ್ಪತ್ರೆ ಇದೆ. ಸೊ ಅಲ್ಲಿಗೆ ಬರಬೇಕು ಅಂದರೆ ಸರ್ವಿಸ್ ರೋಡ್ಗೆ ಬಸ್ಸನ್ನು ತೆಗೆದುಕೊಳ್ಬೇಕಾಗತ್ತೆ. ಈತ ಸ್ಪೀಡಾಗಿ ಬರ್ತಾ ಇರ್ತಾನೆ, ವಿಜುವಲ್ಸ್ನಲ್ಲಿ ಗಮನಿಸಿ, ಸ್ಪೀಡಾಗಿ ಬರ್ತಾ ಇರ್ತಾನೆ. ಇಮಿಡಿಯೇಟ್ ಆಗಿ ಒಂದು ಸರ್ವಿಸ್ ರೋಡ್ ಬರುತ್ತೆ. ಸರ್ವಿಸ್ ರೋಡ್ಗೆ ತೆಗೆದುಕೊಂಡು ಪಾಸ್ ಆದೇಟ್ಗೆ ಬಸ್ ಕಂಪ್ಲೀಟ್ ಆಗಿ ಪಲ್ಟಿ ಆಗುತ್ತೆ. ಬಸ್ನಲ್ಲಿ ಸುಮಾರು 60 ಜನ ಪ್ರಯಾಣವನ್ನ ಮಾಡ್ತಾ ಇದ್ರು. ಅದರಲ್ಲಿ ಸಣ್ಣ ಪುಟ್ಟ ಗಾಯಗಳು ಸಾಕಷ್ಟು ಜನಕ್ಕಾಗಿದೆ. ಉಳಿದಂತೆ 14 ಜನರಿಗೆ ಸ್ವಲ್ಪ ಗಂಭೀರತರವಾದಂತಹ ಗಾಯಗಳಾಗಿದೆ. ಯಾವುದೇ ಪ್ರಾಣ ಅಪಾಯ ಸದ್ಯಕ್ಕೆ ಆಗಿಲ್ಲ. ಒಂದಷ್ಟು 4-5 ಜನ ಇದ್ರೊಳಗಡೆ ಸ್ವಲ್ಪ ಮೇಜರ್ ಆಗಿ ಇಂಜುರಿ ಆಗಿರುವಂಥದ್ದು. ಬಹಳ ಗಂಭೀರ ವಿಚಾರ ಅಂತಂದ್ರೆ 9 ಜನ ಸ್ಟೂಡೆಂಟ್ ಕೂಡ ಈ ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅನ್ನುವಂಥದ್ದು ತನಿಖೆಯಿಂದ ಹೊರ ಬಂದಿರುವಂಥದ್ದು. ಕಂಪ್ಲೀಟ್ ಆಗಿ ಈ ಒಂದು ಘಟನೆಯ ಜವಾಬ್ದಾರಿಯನ್ನ KSRTC ಈಗ ಆಲ್ರೆಡಿ ವಹಿಸ್ಕೊಂಡಿರುವಂಥದ್ದು. DC ಅವರಿಗೆ ಫೋನ್ ಮಾಡಿ KSRTC MD ಅವರೇ ಹೇಳಿ ಯಾರ್ಯಾರಿಗೆ ಏನೇನು ಟ್ರೀಟ್ಮೆಂಟ್ ಬೇಕು ಎಲ್ಲ ಟ್ರೀಟ್ಮೆಂಟ್ ಅನ್ನ ಕೊಡಿಸಿ, ಆ ಆಸ್ಪತ್ರೆಗಳಲ್ಲಿ ಏನು ಚಿಕಿತ್ಸೆ ಪಡಿತಾ ಇದ್ದಾರಲ್ಲ ಅವ್ರಿಗೆ ಏನಾದ್ರು ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಂದ್ರೆ ಯಾವ ದೊಡ್ಡ ಆಸ್ಪತ್ರೆಗಾದ್ರೂ ಸೇರಿಸಿ ಅದರ ಕಂಪ್ಲೀಟ್ ಜವಾಬ್ದಾರಿಯನ್ನು ನಾವು ಹೊತ್ಕೊಂತೀವಿ ಅಂತ ಹೇಳಿ ಈಗ ಆಲ್ರೆಡಿ KSRTC MD ಅವರು ತಿಳಿಸಿರುವಂಥದ್ದು. ಇಲ್ಲಿ ಒಂದು ಪ್ರಮುಖವಾಗಿ ಕಾಡುತ್ತೆ, ನಾರ್ಮಲ್ ಆಗಿ ಬಸ್ ಹೋಗ್ತಾ ಇತ್ತು, ಸರ್ವಿಸ್ ರೋಡ್ಗೆ ಹೋಗಿದ ತಕ್ಷಣ ಯಾಕೆ ಪಲ್ಟಿ ಹೊಡಿತು? ಯಾವುದೇ ವೆಹಿಕಲ್ಸ್ ಬಂದು ಟಚ್ ಮಾಡಲಿಲ್ಲ, ಅಲ್ಲಿ ಬೇರೆ ರೀತಿ ಬ್ರೇಕ್ ಫೇಲ್ಯೂರ್ ಈ ಥರದ್ದು ಏನೂ ಆಗಿಲ್ಲ. ಬಸ್ ಏಕಾಏಕಿ ಪಲ್ಟಿ ಹೊಡೆಯೋದಕ್ಕೆ ಏನು ಕಾರಣ ಅನ್ನುವಂಥದ್ದು. ಕಾರಣ ಇಷ್ಟೇ, ಎಕ್ಸ್ಪ್ರೆಸ್ ವೇ ನಿಮ್ಗೆ ಗೊತ್ತಿದೆ, ತುಂಬಾ ಸ್ಪೀಡಾಗಿ ಹೋಗುವಂಥ ವಾಹನಗಳಿಂದಾಗಿ ತುಂಬಾ ಅಪಘಾತಗಳಾಗ್ತಾ ಇದೆ. ಇದೇ ಒಂದು ಕಾರಣಕ್ಕೆ ಸ್ಪೀಡ್ ಲಿಮಿಟ್ ಅನ್ನ ಮಾಡಿದ್ದಾರೆ. ಸ್ಪೀಡನ್ನು ಕ್ರಾಸ್ ಮಾಡಿದ್ರೆ ನಿಮಗೆ FIR ಅನ್ನ ಕೂಡ ದಾಖಲು ಮಾಡಿಕೊಳ್ಳುವಂಥ ಒಂದು ರೂಲ್ಸ್ ಅನ್ನ ಕೂಡ ಮಾಡಿದ್ದಾರೆ. 2 ವೀಲರ್ನ ಕಂಪ್ಲೀಟ್ ಆಗಿ ನಿಷೇಧವನ್ನೇ ಮಾಡಿದ್ದಾರೆ. ಸೊ ಇಂಥ ಎಕ್ಸ್ಪ್ರೆಸ್ ವೇನಲ್ಲಿ ಹೋಗುವಂಥ KSRTC ಬಸ್ ಸಡನ್ ಆಗಿ ಸರ್ವಿಸ್ ರೋಡ್ ಹೋಗ್ಬೇಕಾಗತ್ತೆ. ಆದರೆ ಆ ಚಾಲಕ
ಸರ್ವಿಸ್ ರೋಡ್ಗೆ ಹೋಗುವಂಥ ಸಂದರ್ಭದಲ್ಲಿ ತಾನು ಯಾವ ಸ್ಪೀಡ್ನಲ್ಲಿ ಎಕ್ಸಾಂಪಲ್ ಒಂದು 90 ಸ್ಪೀಡಲ್ಲಿ ಬಂದ ಅಂತಂದರೆ ಯೂಶಲಿ ನಾವೇನು ಮಾಡ್ತೀವಿ, ಒಂದು ಹಂಪ್ ಸಿಕ್ತಾಗ ಅಥವಾ ಲೆಫ್ಟೋ ರೈಟೋ ಅಥವಾ ಸರ್ವಿಸ್ ರೋಡ್ಗೆ ಹೋಗುವಂಥ ಸಂದರ್ಭದಲ್ಲಿ ವೆಹಿಕಲ್ಸನ್ನು ನಾವು ಸ್ಲೋ ಮಾಡ್ತೀವಿ. ಆದರೆ ಈತ ಬಸ್ಸನ್ನು ಸ್ಲೋ ಮಾಡೋದಿಲ್ಲ. ಎಕ್ಸ್ಪ್ರೆಸ್ ವೇನಲ್ಲಿ ಸುಮಾರು 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಏನು ಬಂದ ಎಕ್ಸಾಂಪಲ್, ಅದೇ ಸ್ಪೀಡ್ನಲ್ಲಿ ಇಮಿಡಿಯೇಟ್ ಆಗಿ ಲೆಫ್ಟ್ಗೆ ಬಸ್ಸನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಒಂದು ಚಿಕ್ಕ ಒಂದು ಗುಂಡಿ ಕೂಡ ಅಲ್ಲಿರುತ್ತೆ. ಮೊದಲೇ ಸ್ಪೀಡಲ್ಲಿದ್ದ, ಸಡನ್ನಾಗಿ ಲೆಫ್ಟ್ ತೆಗೆದುಕೊಂಡಾಗ ಆತನಿಗೆ ಬಸ್ ಕಂಟ್ರೋಲಿಗೆ ಸಿಕ್ಕಿಲ್ಲ. ಮುಂದೆ ಹೋಗಿ ಅಲ್ಲೇ ಒಂದು ಕಂಟೈನರ್ ಇರುತ್ತೆ, ಅದಕ್ಕೆ ಟಚ್ ಮಾಡಿ ಬಸ್ ಕಂಪ್ಲೀಟ್ ಆಗಿ ಪಲ್ಟಿ ಆಗುತ್ತೆ. ಈ ಸಂದರ್ಭದಲ್ಲಿ ಚಾಲಕ ತನ್ನ ಒಂದು ಕೈಯಲ್ಲಿ ಮೊಬೈಲನ್ನು ಕೂಡ ಇಟ್ಕೊಂಡಿದ್ದ, ಅಂದರೆ ಯೂಸ್ ಮಾಡ್ತಿದ್ನೋ ಇಲ್ವೋ, ಆದರೆ ಮೊಬೈಲನ್ನು ಇಟ್ಕೊಂಡಿದ್ದ ಅನ್ನುವಂಥ ಮಾತನ್ನು ಆ ಬಸ್ನಲ್ಲಿದ್ದಂಥ ಸ್ಟೂಡೆಂಟ್ಸ್ಗಳು ಕೂಡ ಹೇಳಿರುವಂಥದ್ದು. ಸೊ ಕಂಪ್ಲೀಟಾಗಿ ಆ ಸ್ಪೀಡಲ್ಲಿ ನೀವು ಟರ್ನ್ ಮಾಡ್ತೀರಾ ಬಸ್ನ ಸರ್ವಿಸ್ ರೋಡ್ಗೆ ಅಂತಂದರೆ ಎರಡು ಕೈಯಿಂದ ಸ್ಟೇರಿಂಗ್ ಇಟ್ಕೊಂಡ್ರು ಕೂಡ ಬಸ್ ಕಂಟ್ರೋಲಿಗೆ ಸಿಗಲ್ಲ. ಅಂಥದ್ರಲ್ಲಿ ಒಂದೇ ಕೈಯಲ್ಲಿ ಈತ ಸ್ಟೇರಿಂಗನ್ನು ತಿರುಗಿಸಿದ್ದಾನೆ. ಇದೇ ಒಂದು ಕಾರಣಕ್ಕೆ ಈ ಆಕ್ಸಿಡೆಂಟ್ ಆಗಿದೆ ಅನ್ನುವಂಥದ್ದು ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು. ಮೊದಲ ಆತನ ಮಿಸ್ಟೇಕು, ವಿದ್ಯಾರ್ಥಿಗಳು ಹೇಳಿದಂತೆ ಮೊಬೈಲ್ ಇತ್ತು ಅಂತಂದರೆ ಅದು ಎರಡನೇ ಮಿಸ್ಟೇಕ್ ಆಗುತ್ತೆ. ಮೊದಲನೇ ಮಿಸ್ಟೇಕ್ ಆತ ಬಂದಂಥ ಸ್ಪೀಡ್ ಇದೆಯಲ್ಲ, ಇದೇ ಮೇಜರ್ ಮಿಸ್ಟೇಕ್ ಆಗಿರುವಂಥದ್ದು. ಸುಮಾರು ಅದರೊಳಗಡೆ 60 ಜನರಿದ್ರು, ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಸೇಫ್ ಆಗಿದ್ದಾರೆ. ಸುಮಾರು ಒಂದು 15-20 ಜನರಿಗೆ ಗಾಯಗಳಾಗಿದೆ. ಸಾಕಷ್ಟು ಜನ ಪ್ಯಾನಿಕ್ ಆಗಿದೆ, ಯಾಕಂದ್ರೆ ಬಸ್ ಬೀಳ್ತಾ ಇರುವಂಥ ಸ್ಪೀಡನ್ನು ಗಮನಿಸಿದಾಗ ಬಹುಶಃ ಯಾವುದೂ ಸಾವು ನೋವು ಸಂಭವಿಸಿಲ್ಲ. ಇಲ್ಲಿ ತುಂಬ ಲಕ್ಕಿಯೆಸ್ಟ್ ಪರ್ಸನ್ ಅಂತಂದರೆ ದೃಶ್ಯದಲ್ಲಿ ಒಂದ್ಸಲಿ ಗಮನಿಸಿ, ಒಬ್ಬ ಸ್ಕೂಟಿನಲ್ಲಿ ಬಹುಶಃ ಆಕ್ಟಿವ್ ಹೋಂಡಾ ಅನ್ಸುತ್ತೆ, ಆಕ್ಟಿವ್ ಹೋಂಡಾದಲ್ಲಿ ಹೋಗ್ತಾನೆ. ಬಹುಶಃ ಇನ್ನೊಂದು ಸೆಕೆಂಡ್ 2 ಸೆಕೆಂಡ್ ಏನಾದರೂ ಆತ ಮುಂದೆ ಹೋಗ್ಬಿಟ್ಟಿದ್ರೆ ಸ್ಪೀಡಾಗಿ, ಇನ್ನೊಂದು 2 ಸೆಕೆಂಡ್ ಏನಾದರೂ ಪಾಸ್ ಆಗಿದ್ರೆ ಖಂಡಿತವಾಗ್ಲೂ ಬಸ್ ಆತನಿಗೆ ಗುದಿತಿತ್ತು, ಇಲ್ಲಾಂದರೆ ಬಸ್ ಆತನ ಮೇಲೆ ಬೀಳ್ತಾ ಇತ್ತು. ಬಹುಶಃ ಅವನ ಒಂದು ಅದೃಷ್ಟ ಚೆನ್ನಾಗಿದೆ ಅನ್ಸುತ್ತೆ. ಕೇವಲ 1-2 ಸೆಕೆಂಡಲ್ಲೇ ಆತನ ಜೀವ ಉಳಿದಿದೆ ಅಂತಲೇ ಹೇಳಬಹುದು. ಸೊ ಈಗ ಸಂಬಂಧಪಟ್ಟಂತೆ ಯಾರ್ಯಾರು ಗಾಯಾಳುಗಳಿದ್ರಲ್ಲ ಅವ್ರಿಗೆಲ್ಲ ಟ್ರೀಟ್ಮೆಂಟನ್ನು ಕೊಡಿಸುವಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ಆ ಒಂದು ಬಸ್ನ ಆಕ್ಸಿಡೆಂಟ್ಗೆ ಏನು ಕಾರಣ, ಈಗ ಮೇಲ್ನೋಟಕ್ಕೆ ಸ್ಪೀಡು ಅಥವಾ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದು ಅಥವಾ ಅಲ್ಲಿದ್ದಂಥ ಒಂದು ಸಣ್ಣ ಗುಂಡಿ ಅಂತ ಹೇಳಲಾಗ್ತಾ ಇದೆ. ಆದರೆ ಇದರಿಂದ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ KSRTC ಕೂಡ ತನಿಖೆಯನ್ನು ಮಾಡಿಸುತ್ತೆ. ಅಲ್ಲಿ ಬಸ್ ಏನಾದ್ರು ಸಮಸ್ಯೆ ಇತ್ತು, ಸ್ಟೇರಿಂಗ್ ಏನಾದ್ರು ಜಾಮ್ ಆಯಿತಾ, ಈ ಥರ ಟೆಕ್ನಿಕಲ್ ರೀಸನ್ಸ್ ಏನಾದ್ರು ಇತ್ತಾ, ಅಥವಾ ಡ್ರೈವರ್ದೇ ಮೇಲ್ನೋಟಕ್ಕೆ ತಪ್ಪಂತ ಏನು ಕಾಣಿಸ್ತಿದ್ದಿಲ್ಲ, ಇದೇ ಫೈನಲ್ ರಿಸಲ್ಟ್ ಆಗುತ್ತಾ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಸೊ ನಾವು ಕೇಳ್ತಾ ಇರುವಂಥದ್ದು ಇಷ್ಟೇ, ನಾವು ಕೂಡ ಸಾಕಷ್ಟು ಹೈವೇಗಳಲ್ಲಿ ಹೋಗುವಂಥ ಸಂದರ್ಭದಲ್ಲಿ, ಸಿಟಿನಲ್ಲಿ ಹೋಗುವಂಥ ಸಂದರ್ಭದಲ್ಲಿ 2 ವೀಲರಲ್ಲಿ ಹೇಗೆ ಮೊಬೈಲ್ನ ಯೂಸ್ ಮಾಡಿಕೊಂಡು ಮಾತಾಡಿಕೊಂಡು ಅಥವಾ ಕಾರ್ನಲ್ಲಿ ಯೂಸ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾರಲ್ಲ, ಅದೇ ರೀತಿಯಾಗಿ KSRTC BMTC ಚಾಲಕರು ಕೂಡ ತಮ್ಮ ಕೈಯಲ್ಲಿ ಮೊಬೈಲ್ಗಳನ್ನು, ಒಂದು ಕೈಯಲ್ಲಿ ಮೊಬೈಲ್ಗಳು ಇಟ್ಕೊಂಡು ಅಥವಾ ಕಿವಿನಲ್ಲಿ ಇಟ್ಕೊಂಡು ಮಾತಾಡಿಕೊಂಡು ಬಸ್ ಓಡಿಸ್ತಾ ಇರುವಂಥ ಸಾಕಷ್ಟು ಘಟನೆಗಳನ್ನ ನೋಡಿರ್ತೀವಿ. ಬೆಂಗಳೂರು ಸಿಟಿನಲ್ಲಾದರೆ ಪರವಾಗಿಲ್ಲ, ಬಸ್ ಒಂದು ಸ್ವಲ್ಪ ಟಚ್ ಆಗ್ಬೋದು. ಆದರೆ ಈ ರೀತಿಯಾದಂಥ ಹೈವೇಗಳ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಯಾಮಾರಿದ್ರೂ ಕೂಡ ಇಡೀ ಜೀವ ಏನಂದರೆ ಆ ಡ್ರೈವರ್ ಜೊತೆಗೆ ಕಂಡಕ್ಟರ್ ಜೊತೆಗೆ ಬಸ್ಸಲ್ಲಿರುವಂಥ ಸುಮಾರು ಕನಿಷ್ಠ ಅಂದರೂ 45-50 ಜನ ಇರ್ತಾರೆ, ಕನಿಷ್ಠ ಅಂದರು. ಸೊ ಅಷ್ಟು ಜನರ ಜೀವ ಕೂಡ ಹೋಗುತ್ತೆ. ತಮ್ಮ ಜೀವನ ಕಳ್ಕೊಳ್ದಲ್ಲದೆ ತಮ್ಮ ನಂಬಿ ಬಸ್ಸನ್ನು ಹತ್ತಿದಂಥ ಪ್ರಯಾಣಿಕರ ಜೀವಗಳು ಕೂಡ ಹೋಗುತ್ತೆ. ಜೊತೆಗೆ ಇದು ಸಂಸ್ಥೆಗೂ ಕೂಡ ಕೆಟ್ಟ ಹೆಸರು ಬರುವಂತಹ ವಿಚಾರ. ಹೀಗಾಗಿ ಇನ್ ಕೇಸ್ ಆ ಡ್ರೈವರ್ದು ಸ್ಪೀಡ್ ಇಂದ ಅಥವಾ ಮೊಬೈಲ್ ಯೂಸಿಂದನೇ ತಪ್ಪು ಅನ್ನುವಂಥದ್ದಾಯಿತು ಅಂತಂದರೆ ಖಂಡಿತವಾಗ್ಲೂ KSRTC ಅವರಿಗೆ ಯಾವ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳುತ್ತೆ. ಇನ್ ಕೇಸ್ ನೀವು ಪ್ರಯಾಣಿಕರು ಬಸ್ನಲ್ಲಿ ಹೋಗ್ತಾ ಇರ್ತೀರಲ್ಲ, ಆ ಟೈಮಲ್ಲಿ ಏನಾದರೂ ಕೂಡ ಡ್ರೈವರ್ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಕೇಳುವಂಥ ರೈಟ್ಸ್ ಇರುತ್ತೆ. ನೀವು ಬಸ್ನ ಸ್ಟಾಪ್ ಮಾಡಿಸಿ, ನೀವು ಮೊಬೈಲ್ನ ಯೂಸ್ ಮಾಡಬೇಡಿ, ಯೂಸ್ ಮಾಡೋಂಗಿತ್ತು ಅಂತಂದರೆ ನೀವು ಬಸ್ ಓಡಿಸ್ಲೇಬೇಡಿ ಅಂತ ನೀವು ಖಂಡಿತವಾಗ್ಲೂ ಧ್ವನಿ ಎತ್ಬೋದು. ಆ ರೀತಿಯಾಗಿ ಮಾಡಿ. ಇಲ್ಲ ಅಂತಂದರೆ ನಿಮ್ಮ ಪ್ರಾಣಕ್ಕೂ ಕೂಡ ಅವರ ಪ್ರಾಣಕ್ಕೂ ಕೂಡ ಇದೇ ಒಂದು ಇನ್ಸಿಡೆಂಟ್ ಕಂಟಕ ಆಗುತ್ತೆ. ಈ ರೀತಿಯಾದಂಥ ಇನ್ಸಿಡೆಂಟ್ಗಳು ಆಗೋದು ಬೇಡ. ಅದೃಷ್ಟವಶಾತ್ ಇದರಲ್ಲಿ ಯಾವುದೇ ರೀತಿಯಾದ ಸಾವು ಸಂಭವಿಸಿಲ್ಲ ಅನ್ನುವಂಥದ್ದು ಇಲ್ಲಿ ಖುಷಿಯ ವಿಚಾರ ಅಂತ ಹೇಳ್ಬೋದು. ನಮಸ್ತೆ.